ಕನ್ನಡದ ಕಥೆಗಾರರಲ್ಲಿ ದೇವನೂರು ಮಹಾದೇವ ಅವರಿಗೆ ವಿಶಿಷ್ಟವಾದ ಸ್ಥಾನ ಇದೆ. ಮಹಾದೇವ ಅವರು ಯಾವ ಕಾರಣಕ್ಕೆ ನಮ್ಮಂಥ ಅನೇಕ ಓದುಗರಿಗೆ ಬರಹಗಾರರಿಗೆ ಇಷ್ಟ ಆಗ್ತಾರೆ ಅಂತಂದರೆ ಅವರ ದೃಷ್ಟಿಕೋನದಿಂದ. ಜೀವನದಲ್ಲಿ ಕತ್ತಲೆ ಮತ್ತು ಬೆಳಕಿದೆ. ದೇವನೂರು ಮಹಾದೇವ ಅವರು ಯಾವತ್ತೂ ಕೂಡ ಬದುಕಿನ ಬೆಳಕಿನ ಭಾಗವನ್ನು ನೋಡ್ತಾರೆ. ದ್ವೇಷ ಮತ್ತು ಪ್ರೀತಿ ಇದೆ. ಮಹಾದೇವ ಅವರು ಯಾವತ್ತೂ ತಮ್ಮ ಬರವಣಿಗೆಯಲ್ಲಿ ಪ್ರೀತಿಯ ಭಾಗವನ್ನೇ ನೋಡ್ತಾರೆ. ಆದ್ದರಿಂದ ಈ ದುಃಖಮಯವಾದ ಮತ್ತು ಕುರೂಪವಾಗಿರ್ತಕ್ಕಂಥ ಈ ಜೀವನದಲ್ಲಿ ಸುಂದರವಾದ ಅಂಶಗಳಿದೆ. ಕ್ರೂರವಾಗಿರುವ ಈ ಬದುಕಿನಲ್ಲಿ ಅಂತಃಕರಣಕ್ಕೂ ಒಂದು ಸ್ಥಾನ ಇದೆ ಅನ್ನೋದು ಮಹಾದೇವರ ಬರವಣಿಗೆಯಲ್ಲಿ ನಿಚ್ಚಳವಾಗಿ ಕಂಡುಬರುತ್ತದೆ. ಇವರು ಸೃಷ್ಟಿಸಿದ ಅನೇಕ ಪಾತ್ರಗಳು ನಮ್ಮ ಗ್ರಾಮ ಜೀವನದಿಂದ ಬಂದವು. ಅವು ಎಲ್ಲ ಪಾತ್ರಗಳು ಒಂದಲ್ಲ ಒಂದು ರೀತಿಯಾಗಿ ದಟ್ಟವಾಗಿ ನಮ್ಮನ್ನು ಕಾಡಿದಂಥವು. ಇಂತಹ ಪಾತ್ರಗಳ ಸೃಷ್ಟಿಯಲ್ಲಿ ನಿಂತು ದೇವನೂರು ಮಹಾದೇವ ಅನೇಕ ಕಾದಂಬರಿಗಳನ್ನು ತಂದರು. ಉದಾಹರಣೆಗೆ ನೀಳುಗತೆಯಾದ ಒಡಲಾಳ, ಅದರ ಹಿಂದೆ ಬಂದಂಥ ಅಮಾಸ, ಅದರ ನಂತರ ಬಂದಂತಹ ಕುಸುಂಬೋಲೆ. ಮಹಾದೇವ ಅವರ ಇನ್ನೊಂದು ವಿಶಿಷ್ಟತೆ ಅಂತಂದರೆ ಕನ್ನಡ ಭಾಷೆಗೆ ಹೊಸ ಆಯಾಮವನ್ನು ಕೊಟ್ಟಿದ್ದು. ಅಪರಿಚಿತವಾದ ನುಡಿಗಟ್ಟುಗಳನ್ನು, ಅಪರಿಚಿತವಾದ ಉಪಭಾಷೆಯೊಂದನ್ನು ಮತ್ತು ಅದಕ್ಕಿಂತ ಹೆಚ್ಚಾಗಿ ಅಪರಿಚಿತವಾದ ಒಂದು ಲೋಕವನ್ನು ಕನ್ನಡಿಗರಿಗೆ, ಕನ್ನಡ ಓದುಗರಿಗೆ, ಜಗತ್ತಿಗೆ ಮಹಾದೇವ ಅವರು ಕೊಟ್ಟಿದ್ದಾರೆ. ಆದರೆ ಇದು ಎಲ್ಲದಕ್ಕಿಂತ ಇವರ ಹೆಚ್ಚಿನ ಸಾಧನೆ ಮತ್ತು ಶ್ರೇಷ್ಠತೆ ಅಂದರೆ ತನ್ನನ್ನು ತಾನು ಸಾಮಾಜಿಕ ಚಳವಳಿಗಳಲ್ಲಿ ನಿಂತು ಪ್ರಗತಿಪರವರ ಧೋರಣೆಗಳನ್ನು ದಟ್ಟವಾಗಿ ಕಾಡುತ್ತಾ ಅದನ್ನು ಇಡೀ ರಾಜ್ಯಾದ್ಯಂತ ಹಬ್ಬಿಸ್ತಾ ಬಹುಶಃ ತನ್ನ ಜೀವನದ ಗುರಿಯೇ ಒಂದು ರೀತಿಯ ಜೀವ ನೆಲೆಯನ್ನು ಹುಡುಕುವಂಥದ್ದು. ಆ ನೆಲೆ ಒಳಗಡೆ ತನ್ನ ಸಾಮಾಜಿಕ ಕ್ರಾಂತಿ ಆಗಲಿ, ಒಂದು ಪ್ರಗತಿಪರವಾದ ಧೋರಣೆ ಆಗಲಿ, ಸಮಾಜ, ಇದನ್ನೆಲ್ಲನೂ ಕೂಡ ಕಾಡ್ತಾ ಹೋಗಿ ತನ್ನ ಎಲ್ಲ ಕಥೆ ಕಾದಂಬರಿಗಳಲ್ಲಿ ದಟ್ಟವಾಗಿ ಮೂಡಿಸಿದರು. ಆಮೇಲೆ ಇವರ ಇನ್ನೊಂದು ಭಾಳ ಅದ್ಭುತವಾದ ಸಾಧನೆ ಅಂದರೆ ಇವರ ಬಾಗಿಲಿಗೆ ಅನೇಕ ಭಾಗ್ಯದ ವಿಷಯಗಳನ್ನ ಹೊತ್ತು ತಂದವರು ವಾಪಸ್ಸು ನಿರಾಸೆ ಆಗೋರು. ಬಹುಶಃ ಇವರು ಮನಸ್ಸು ಮಾಡಿದರೆ ಇವತ್ತು ಈ ನಾಡಿನ ಏನೆಲ್ಲ ಆಗ್ಬೋದಾಗಿತ್ತು. ಆದರೆ ಇವು ಯಾವುದಕ್ಕೂ ಕೂಡ ಅವರು ತಮ್ಮನ್ನು ತಾವು ದೂರ ನಿಂತುಕೊಂಡು ಇಡೀ ಸಮಾಜದಲ್ಲಿ ಯಾವ ಯಶಸ್ಸಿನ ಏಣಿಗೂ ಸಹ ಅವರು ಆಶಯ ಪಡೆದೆ ಬಹು ದೂರ ನಿಂತು ಎಲ್ಲವನ್ನು ಗಟ್ಟಿಯಾಗಿ ನಿಂತು ಅವಲೋಕಿಸಿ ಇವರು ಪಾಲಿಗೆ ಬಂದಂಥ ಎಲ್ಲ ಯಶಸ್ಸಿನ ಅಥವಾ ಸರ್ಕಾರದ ಕಿರೀಟಿಗಳನ್ನ ತಿರಸ್ಕರಿಸ್ತಾ ಹೋಗಿದ್ದು ಬಹುಶಃ ನಮ್ಮ ನಾಡಿನ ಅನೇಕ ಸಾಹಿತಿಗಳಲ್ಲಿ ಪ್ರಮುಖರು ಮತ್ತು ಇವರೊಬ್ಬರೇ ಅನಿಸುತ್ತೆ. ಮಹಾದೇವ ಅವರ ತಂದೆ ಪೊಲೀಸರಾಗಿದ್ದರು. ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಪೊಲೀಸರ ಮಕ್ಕಳು ಸಾಹಿತಿಗಳಾದದ್ದು ಭಾಳ ವಿಶಿಷ್ಟವಾದದ್ದು ಮತ್ತು ಕುತೂಹಲಕರವಾದದ್ದು. ಕಟ್ಟಿಮನಿಯವರ ಬಸವರಾಜ ಕಟ್ಟಿಮನಿಯವರ ತಂದೆ ಕೂಡ ಪೊಲೀಸರಾಗಿದ್ದರು. ನಮ್ಮ ಕವಿ ಸುಮತೀಂದ್ರ ನಾಡಿಗರ ತಂದೆ ಕೂಡ ಪೊಲೀಸರಾಗಿದ್ದರು. ದೇವನೂರು ಮಹಾದೇವ ಅವರ ಅನೇಕ ಯಶಸ್ಸಿನ ಹಿನ್ನೆಲೆಯಲ್ಲಿ ನಿಂತು, ಉದಾಹರಣೆಗೆ ಕೆಲಸ ಬಿಟ್ಟವರು ಮತ್ತು ಜಮೀನನ್ನ ತಮ್ಮ ಕೆಲಸ ಮಾಡಿಕೊಂಡು ಮತ್ತೆ ಒಂದು ರೀತಿ ಜಮೀನು ಮಾಡಬೇಕು, ತೋಟ ಮಾಡಬೇಕು, ಹಂಬಲದಲ್ಲಿ ನಿಂತವರು, ಅಂದರೆ ಮಣ್ಣಿಗೆ ಭಾಳ ಹತ್ತಿರವಾಗಿ ನಿಂತು ಅನೇಕ ಪಾತ್ರಗಳನ್ನ ಸೃಷ್ಟಿಸ್ತವ್ರು. ಬಹುಶಃ ಇವರು ತೂರವನ್ ಪಾತ್ರ ಅಂತ ನೆನೆಸ್ಕೊಂಡ್ಬಿಟ್ರೆ ಕುಸುಂಬಾಲಲ್ಲಿ ಇವರ ಸೃಷ್ಟಿಯ ಕಲ್ಪನೆಯೇ ಕೂಡ ನಮ್ಮಂಥವರ ಯೋಚನೆ ಲಹರಿಗೆ ಸಿಕ್ಕಿದೆ. ಯಾಕೆಂದರೆ ಆ ತೂರವ ಆಗಲಿ, ಒಂದು ರೀತಿಯ ಹಿಪ್ನಟೈಸ್ ಮಾಡಿ ಕಥನ ಹೇಳಿಸುವಂಥ ಟೆಕ್ನಿಕ್ ಆಗಲಿ, ಭಾಳ ಅದ್ಭುತವಾದ ಸಾಧನೆ. ಈ ಗ್ರಸ್ತರು ಕತೆಗೆ ಮುನ್ನುಡಿ ಬರೆದಂಥ ಲಂಕೇಶರು ಆ ಕಥೆಯನ್ನು ತುಂಬ ಇಷ್ಟಪಟ್ಟಿದ್ದಾರೆ. ಆ ಕತೆ ಯಾಕೆ ಇಷ್ಟ ಆಗ್ತದೆ ಅಂತಂದರೆ ಅಲ್ಲಿರ್ತಕ್ಕಂಥ ಹೊಯ್ದಾಟ, ಭಾವನೆಗಳ ಅಂತರಂಗದ ಹೊಯ್ದಾಟವನ್ನು, ಬದುಕಿನ ಸೂಕ್ಷ್ಮಗಳನ್ನು ಈ ಕಥೆಯಲ್ಲಿ ವಿಶಿಷ್ಟವಾಗಿ ಹಿಡಿದಿಟ್ಟಿದ್ದಾರೆ ಮಹಾದೇವ ಅವರು. ಅಲ್ಲಿಯ ಒಂದು ರೀತಿ ಇಕ್ಕಟ್ಟಿನ ಸ್ಥಿತಿ, ಆ ಇಕ್ಕಟ್ಟಿನ ಸ್ಥಿತಿಯನ್ನು ನಿಭಾಯಿಸ್ತಕ್ಕಂಥ ಈ ಕಥಾನಾಯಕ ನಮ್ಮ ಆಸಕ್ತಿಗೆ ಕಾರಣ ಆಗ್ತಾನೆ. ಬಹುಶಃ ತುಂಬ ಜನ ಈ ಕಥಾನಾಯಕನ ರೀತಿಯಲ್ಲಿ ನಮ್ಮ ಬದುಕಿನಲ್ಲಿ ತುಂಬ ಜನ ಇರ್ಬೋದು.
ಮಗ ಹಸಿ ನೀರು ಕೊಡಪ್ಪ. ತಗೊಳಮ್ಮ. ಮಗಂದಗೆ ಗೌಡ್ರು ಬಂದಿದ್ರು, ಚಾರ ಮಾರ ಅಂತ ಬಿಟ್ಟು ಹೋದ್ರು. ಯಾಕಂತೆ? ಯಾಕಪ್ಪ ಅವ್ರ ಎದುರು ನಡೀತೀಯ? ಎಷ್ಟಾದ್ರು ಅವ್ರು ದೊಡ್ಡವರಪ್ಪ. ಈಗ ಏನಾಯ್ತವ? ಬಗ್ಯಾದಾಗ ಬಂದಿದ್ರು ಅಂದಲ್ಲ, ಅವರು ಬಾಯಿಗೆ ಬಂದಂಗೆ ಅಂದರು, ನಿನ್ನ ಮಗ ಯೋಗ್ಯ ಅಂತ 1000ವರೆಗೂ ಸಾಲ ಕೊಟ್ಟೆ, ಸ್ವಾಮಿಗಳ ಕಾಲು ಹಿಡಿದು ಕೆಲಸನೂ ಕೊಡಿಸ್ದೆ. ಅವನು ಇವಾಗ ಮಾಡಿದ್ದೇನು? ನನ್ನ ಮಗಕ್ಕೆ ಮಸಿ ಬೆಳೆದ ಅಂದರು. ನೋಡು, ಆದಷ್ಟು ಬೇಗ ಅಸಲು ಬಡ್ಡಿ ತಗೊಂಡು ಅವ್ರ ಅಟ್ಟೆ ತಾವು ಹೋಗ್ಬೇಕಂತೆ. ಇಲ್ದೆ ಹೋದ್ರೆ ಹೊಲ ಅಂಗೈಯಾಗಲ ಉಳಿಯಾಕಿಲ್ಲ ಅಂದ್ರಪ್ಪ. ಮಗ ನೋಡು, ಗೌಡ ಹತ್ರ ಹೋಗಿ ತಪ್ಪಾಯ್ತು ಅಂತ ಕೇಳ್ಕೊಪ್ಪ. ಬಾಬಾ ಏನ್ದಾಗೆ ಸಾಕಪ್ಪ. ನಿಮ್ಮವ್ವ ಟೀ ಕುಡಿತಾ? ಇಲ್ಲ. ಕಾಸ್ಲಾ? ಅಲ್ಲ ಮಗ, ನೀನ್ ಮದ್ವೆ ಮಾಡ್ಕೊಳ್ದೆ ನಂಗೆ ದಿನಾ ಹಿಂಗ್ ಕಷ್ಟ ಕೊಡ್ತೀಯಲ್ಲ? ಏನ್ ದೊಡ್ಡವ? ಏನ್ ದೊಡ್ಡವ ಪಾಪ, ಇನ್ನು ಕೂಸು. ಅಲ್ಲ ಮಾತ್ರ ಅಂದೆ, ನಿನ್ ಬಾಯ ಹೊಂಡಕ್ಕಿಲ್ಲ ಯಾಕೆ? ಯಾಕೋ ನಂಗೆ ಗೊತ್ತು. ಆಗದ್ದನ್ನೆಲ್ಲ ಹಚ್ಕೊಂಡು ಯಾಕೆ ಕೊರಗ್ಬೇಕಂತ ಅಲ್ವಾ? ಹೇ ಅಮ್ಮ, ಚಂದಾಗೈತಾ? ಲೇ ಹೇಳು, ಸ್ವಲ್ಪ ಟೀ ತಗ ಹೇಳು. ಕುಡಿ ಕುಡಿ. ಮಗ, ಇನ್ನು ಗೌಡ್ರ ಅಟ್ಟಿ ತಾಗ ಹೋಗ್ಲಿಲ್ಲನಪ್ಪ? ಸರಿ, ನಾವು ಹೋಗ್ಬೇಕು. ಮಗ
ಗೌಡ್ರಿ ಏನಂದ್ರು ನಿತ್ತಿರುಗ್ ಸಣ್ಣ ಬೇಡಪ್ಪ. ಬಾಯವನೇ ಕುತ್ಕೋ. ಲೇ ಇವ್ಳೆ ಹೊಸ ಟೀ ಮಾಡ್ಕೋ. ಏನು ಬೇಡ ಗೌಡ್ರೆ. ಬರೋದೇ ಇಲ್ಲ. ನಿಂದನ್ನೇ ನೋಡ್ತಾ ಇದ್ದೀನಿ. ಒಂದು ಸ್ವಲ್ಪ ನಿಧಾನಿಸಿದ್ರೆ ಆಗ್ತಿತ್ತು. ಹೇಗಾಗುತ್ತೆ ಹೇಳು? ಈಗ ಎಲ್ಲಿಂದ ತರಲಿ ಹೇಳಿ? ಕೆಲಸ ಬಿಟ್ಟಿದ್ದು ನಿಮ್ಗೆ ಗೊತ್ತಾ ಇದೆ? ಸರಿನಪ್ಪ, ನೀನೇನೋ ಕೆಲಸ ಬಿಟ್ಟೆ. ಕೆಲಸ ಕೊಡಿಸ್ದ ಮಾನ ಏನಾಗ್ಬೇಕು? ಹಾಗಲ್ಲ, ನಿಮ್ಗೆ ಗೊತ್ತಾಗಲ್ಲ ಗೌಡ್ರೆ. ಏನಂದ್ರೆ? ನಂಗೆ ಹೆಂಗ್ ಗೊತ್ತಾಗ್ಬೇಕು? ಸ್ವಾಮಿಗಳ ಮುಂದೆ ನೀನ್ ಎಷ್ಟ್ರವನು? ಅದು ಅಲ್ಲದೆ ಸ್ವಾಮಿಗಳನ್ನ ಹಾಗೆ ಹೀಗೆ ಅಂತ ಬಾಟ್ನ ಬೇರೆ ಮುಗಿತೀಯಾ? ಈಗ ಯಾಕೆ ಪಂಚಾಯ್ತಿ? ನಿನ್ನ ವ್ಯವಹಾರ ಮುಗೀತು. ನನಗೆ ಕೊಡಬೇಕಾಗಿರೋ ಅಸಲು ಬಡ್ಡಿ ಎಲ್ಲ ತಂದೊಪ್ಪಿಸ್ಬಿಡು. ಆಮೇಲೆ ನಿನ್ನ ಹಾದಿ ನಿಂತು. ಹಾಗಲ್ಲ ಗೌಡ್ರೆ, ನಾ ಹೇಳಿದ್ರು ನಿಮ್ಗೆ ಗೊತ್ತಾಗಲ್ಲ. ಗೊತ್ತಾಗಲ್ಲ, ಈಗ ಗೊತ್ತಾಗುತ್ತೆ ತಗೋ. ಸರಿ, ನಾನು ಬರ್ತೀನಿ.
ಯಾಕಿಷ್ಟೊತ್ತು ಮಗ? ಆಯ್ತು. ನಿನ್ನೊಂದಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ ಬಿಡು. ನಂಗೆ ಒತ್ತಾತು. ಆ ಅಟ್ಟಿಲೇ ಏನಾರು ಬೇಯಿಸ್ಬೇಕಲ್ಲ, ನಾನು ಹೊಂಟೆ. ಮಳೆ ಬರೋಂಗೈತೆ. ಗಂಜಿ ಕಾಯಿಸಿಟ್ಟಿದ್ದೀನಿ, ನಿಮ್ಮ ಅವ್ವಂಗೆ ನೀನೇ ಕೊಡು, ಮರಿಬೇಡ. ಅವ್ವ ಅವ್ವ, ಉಣ್ಣಾಕ್ ತರ್ಲವ್ವ? 2 ದಿಕ್ಲು ರೇಲ್ ಹೊಟ್ಟೋಯ್ತಾ? ಹೋಯ್ತು, ಅದಿನ್ನೂ ಇದ್ದದ? ಗಾಳಿ ಬೀಸ್ತಾ ಇದೆ, ಮಳೆ ಬರ್ತದ? ಬರ್ಬೋದು. ನೋಡು, ಬೇಸಿಗೆಯಲ್ಲಿ ಹೆಂಚು ಓದ್ಸು ಅಂತ ಹೇಳ್ದೆ, ಕೇಳಿದ್ಯಾ ನನ್ನ ಮಾತು? ಈಗ ನೋಡು, ಅಟ್ಟಿ ತುಂಬಾ ಸೋರ್ತದೆ. ಇವು ಸುಮ್ಮನೆ ಒಟ ಕುಟ್ಬೇಡ, ಹೊಸಿ ಸುಮ್ಕೇರು. ನೀವು ತುಂಬ ಜೋಕ್ ಮಾಡ್ತೀರಪ್ಪ. ನನಗೂ ಈ ಮದುವೆಗೂ ತುಂಬ ದೂರ. ಎಷ್ಟು ದೂರ? ನೋಡು, ನನಗೆ ದುಃಖ ಆದಾಗಲೆಲ್ಲ ನೀನು ಬೇಕು ಅನ್ಸುತ್ತೆ. ನನಗೆ ನೀನು ಅವ್ವ, ಅಕ್ಕ, ತಂಗಿ, ಗೆಳತಿ, ಹೆಂಡತಿ ಎಲ್ಲ ಅನ್ಸುತ್ತೆ. ನಾವೀಗ ಸೇರೋದ್ರಿಂದ ಸುಮ್ಮನೆ ಗುಲ್ಲ ಆಗುತ್ತೆ. ಹಾಗಾದ್ರೆ ನಿನಗೆ ಇಷ್ಟ ಇಲ್ಲ ಅಲ್ಲ? ನಾನು ಬರ್ತೀನಿ. ಮಗ ಕೋಡ್ ರಟ್ಟಿತ ಹೋಗಿದ್ದೀನ್ಲ? ಹೋಗಿದ್ದಕ್ಕ ನಾವು. ಏನಂದ್ರು? ಇನ್ನೇನಂತಾರೆ? ಅದೇ ಅಂದ್ರ ಸುಮ್ಮನೆ ಮಲ್ಕೊಳವ. ಯಾಕ್ಲ ನನ್ ಮಾತು ಅಂದ್ರೆ ಬಹು ತಾತ್ಸಾರ ಮಾಡಿ ಅವ್ವ, ನಂಗೆ ಸರಿ ಅಂತ ಅನ್ಸಿದ್ದನ್ನ ಹೇಳೋ ತಪ್ಪ? ನಂಗೆ ಸರಿ ಕಾಣ್ತು. ಧರ್ಮ, ಕರ್ಮ, ಈ ಮಠ, ಈ ಸ್ವಾಮಿಗಳೆಲ್ಲ ಸೋಗು ಅಂತ ಹೇಳಿದೆ. ಅವ್ವ, ಯಾವುದು ಬೇಡ, ನಮಗೆ ಯಾವುದು ಬೇಡ. ನಾನೇನು ಇಲ್ಲಿ ಒಂದಿಷ್ಟು ಹೊಲ ಮನೆ ಇದೆ ಅಂತ ಬಂದೆ, ಅಷ್ಟೊಳಗೆ ಯಾರೋ ಗೌಡ್ರಿಗೆ ಚುಚ್ಕೊಟ್ಬಿಟ್ಟವ್ರೆ. ಹೋಗೋ, ಈಗಲೇ ಹೋಗಿ ಗೌಡ್ರ ಹತ್ರ ತಪ್ಪಾಯ್ತು ಅಂತ ಕೇಳು. ದೇವ್ರಂತ ಅವ್ರ ಹತ್ರ
ನಿಂದು ನಿಷ್ಠುರ. ಇದೆಲ್ಲ ನಾ ಮಾಡಿದ ಕರ್ಮ. ಹೋಗ್ಲಾ ಈಗ್ಲೇ. ಇನ್ನು ಹೋಗ್ತಾ ಇದ್ರೆ ನಾನು ಹೋಗ್ತೀನಿ ಬಿಡ. ಯಾರು ಹೋಗ್ಬೇಕಾಗಿಲ್ಲ, ಯಾರು ಹೋಗ್ಬೇಕಾಗಿಲ್ಲ. ಮಗ, ಹಿಂಗ್ ಮಾಡಿದ್ರೆ ನಾವ್ ಹೆಂಗ್ ಬದುಕೋದು? ಈಗ ನಾವು ಬದುಕಿದೀವ? ಈಗ ನಾವು ಬದುಕಿದೀವ ಅಂತ ದ್ಯಾವನೂರು ಕಥಾ ಸಂಕಲನ, ಒಡಲಾಳ ಕಿರುಕಾದಂಬರಿ, ಕುಸುಮಬಾಲೆ ಕಾದಂಬರಿಗಳನ್ನು ಕೊಡುವುದರ ಮೂಲಕ ಮಹಾದೇವ್ ಅವರು ಕನ್ನಡಿಗರ ಮನಸ್ಸು ಮತ್ತು ಹೃದಯದ ವಿಕಾಸಕ್ಕೆ ಕಾರಣ ಆಗಿದ್ದಾರೆ. ಸೌಂದರ್ಯ ನಮ್ಮ ಮುಂದೆನೇ ಇರ್ತದೆ, ಆದರೆ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಎಷ್ಟೋ ಸಾರಿ. ಆ ಸೌಂದರ್ಯವನ್ನು ಮಹಾದೇವ್ ಅವರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಸಂತೋಷ ನಮ್ಮ ಮನಸ್ಸಿನಲ್ಲಿರ್ತದೆ, ಅದಕ್ಕೆ ಅರಳುವ ನೆಪಗಳಿರೋದಿಲ್ಲ. ಆ ನೆಪವನ್ನು ಮಹಾದೇವ್ ಅವರು ಒದಗಿಸಿಕೊಟ್ಟಿದ್ದಾರೆ. ಇದಕ್ಕಾಗಿ ಕನ್ನಡ ಓದುಗರ ಪರವಾಗಿ, ಕನ್ನಡ ಜನತೆಯ ಪರವಾಗಿ ನಾನು ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಮಾತೊಳೆ ವಿಶ್ವವ ಪರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ, ನಿನ್ನ ಕಲೆಗೆ ಯಾವುದು ಭಾರ.